ಇವತ್ತು ಒಂದು ವಿಶೇಷವಾದ ಸಂದರ್ಭ ಏನು ಅಂತಂದರೆ ಒಂದು ಹೊಸ AI ಟ್ಯುಟೋರ್ಸ್ ಪಾರ್ಟ್ ಟು ಸಕ್ಸಸ್ ಅಂತ ಒಂದು ಹೊಸ ಆ್ಯಪ್ ಬಿಡುಗಡೆ ಆಗ್ತಾ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ. AI ಟ್ಯುಟೋರ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಎಜುಕೇಷನ್ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ, ಅದು ಮೂಲಭೂತವಾದಂಥ ಹಕ್ಕು ಸಂವಿಧಾನಬದ್ಧವಾಗಿ. ಅಂಬೇಡ್ಕರ್ ಅವ್ರ ಮಾತಲ್ಲಿ ಹೇಳೋದಾದರೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥದ್ದು ಇಟ್ಸ್ ಅ ಫಂಡಮೆಂಟಲ್ ರೈಟ್ ಫಾರ್ ಎವ್ರಿಬಡಿ. ಶಿಕ್ಷಣ ಇಲ್ಲ ಅಂದರೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ ಅಂದರೆ ಇಲ್ಲ ಅನ್ನುವ ಮಟ್ಟಕ್ಕೆ ನಾವೆಲ್ಲ ಇದ್ದೇವೆ. ಶಿಕ್ಷಣ ಇವತ್ತು ವಾಣಿಜ್ಯೀಕರಣ ಆಗಿದೆ, ಕಮರ್ಷಿಯಲ್ ಆಗಿದೆ, ಎಲ್ಲವೂ ಅದರ ಬಗ್ಗೆನೂ ಮಾತಾಡ್ತೇವೆ. ಆದರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ AI ತಂತ್ರಜ್ಞಾನದ ಮೂಲಕ ನಾವು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗೋದಾದರೆ ಶಿಕ್ಷಣದಲ್ಲಿ ಇನ್ನೊಂದಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ದೂರದೃಷ್ಟಿ ಇಟ್ಕೊಂಡು ಈ ಸಂಸ್ಥೆಯವರು AI ಟ್ಯುಟೋರ್ಸ್ ಅನ್ನುವಂಥ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಅದೇ 3 ಶಬ್ದಗಳಿದೆ ಅದರಲ್ಲಿ. ಎಜುಕೇಷನ್ನು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟ್ಯುಟೋರ್ಸ್ ಮಾರ್ಗದರ್ಶಿ ಅಥವಾ ಟೀಚರ್ ಅನ್ನುವಂಥದ್ದು. ಪಾತ್ ಟು ಸಕ್ಸಸ್ ಅಂದರೆ ಯಶಸ್ಸಿನ ರಹದಾರಿ ಅನ್ನುವ ಅಡಿಬರ ಇದೆ ಕ್ಯಾಪ್ಷನ್. ಇದು ನಿಮಗೆ AI ಅನ್ನುವಂಥದ್ದು ಇವತ್ತು ಜಗತ್ತು ಆಳ್ತಾ ಇದೆ ಅನ್ನುವಂಥದ್ದು, ಅಥವಾ ಮುಂದಿನ 25 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 50% ಹ್ಯೂಮ್ಯಾನ್ ರಿಸೋರ್ಸ್ ಮೈನಸ್ ಆಗುತ್ತೆ, ಕಮ್ಮಿ ಆಗುತ್ತೆ, ಅದರ ಜಾಗದಲ್ಲಿ AI ಇರ್ತದೆ ಅನ್ನುವಂಥ ಒಂದು ಅಂದಾಜು ಇದೆ. ಎಜುಕೇಷನಲ್ಲಿ AI ಬರಬೇಕು ಅನ್ನುವಂಥದ್ದು ಒಂದು ಒಳ್ಳೆಯ ಪ್ರಯತ್ನ. ಆದರೆ ಈಗಿನ ಮಕ್ಕಳು ಕೂಡ ನೀವು ಗೂಗಲ್ AIನೋ ಜೆಮಿನಿ AIನೋ 10 AI ಆ್ಯಪ್ಸ್ ಇದೆ. ಅದರೊಳಗೆ ನನ್ನ ಮಗಳು 7ನೇ ಕ್ಲಾಸ್ ಓದ್ತಾಳೆ, ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ. ಈ ಸೈನ್ಸು, ಮ್ಯಾಥ್ಸು ಒಂಥರ ಡಿಫಿಕಲ್ಟಿ ಸಬ್ಜೆಕ್ಟ್ ಅಂತ ಏನು ಕರಿತೀವಿ, ಅವುಗಳೆಲ್ಲ ಬಂದಾಗ ಮೊಬೈಲಲ್ಲಿ ನನ್ನ ಹೆಂಡತಿ ಅಥವಾ ನನ್ನ ಮಗಳು ಅದರಲ್ಲೇ ಕೇಳ್ತಾರೆ. ಅಂದರೆ ನಾನು ಈಗಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಮೆಥಮೆಟಿಕ್ಸ್, ಆ್ಯಕ್ಚುಲಿ ಕೆಲವು ಮೆಥಮೆಟಿಕ್ಸ್ ಸಮಸ್ಯೆಗಳು ನನಗೂ ಬರೋದಿಲ್ಲ. ನಾನು KS ಮಾಡಿದ್ದೀನಿ, MA ಮಾಡಿದ್ದೀನಿ, PhD ಮಾಡಿದ್ದೀನಿ. ಆದರೆ ಎಲ್ಲರೂ ಸರ್ವಜ್ಞರಾಗಿರ್ಲಿಕ್ಕೆ ಆಗೋದಿಲ್ಲ. ಸರ್ವಜ್ಞನೆಂಬುವನು ಗರ್ವದಿಂದ ಆಗವನೇ, ಸರ್ವರೊಳೊಂದು ನುಡಿ ಕೇಳಿ ವಿದ್ಯಾ ಪರ್ವತೆ ಆದ ಅನ್ನುವಂಥದ್ದು. ಅಥವಾ ನನ್ನ ಎಜುಕೇಷನ್ನು, ನಂದು ಸಾಹಿತ್ಯದ ಎಜುಕೇಷನ್. ನಾನು MA ಓದಿದ್ದು, UGC ನೆಟ್ ಪಾಸ್ ಮಾಡಿದ್ದು, KS ಮಾಡಿದ್ದು, PhD ಮಾಡಿದ್ದು ಕನ್ನಡ ಲಿಟ್ರೇಚರ್ ಮೇಲೆ. ರೀಸೆಂಟ್ಲಿ ಐ ಫಿನಿಶ್ಡ್ ಮೈ PhD ಇನ್ ಹಂಪಿ ಯೂನಿವರ್ಸಿಟಿ ಆನ್ ಕನ್ನಡ ವಚನ ಫಿಲಾಸಫಿ ಫಾರ್ ಯಾರು ದಾವೂದ್ ಅವರಿಗೆ. ಸೊ ನಾನು ಯಾಕೆ ಹೇಳಬೇಕಾಗಿದೆ ಅಂತಂದರೆ, ಭಾಳ ಸಾರಿ ಅನಿಸುತ್ತೆ ನಮ್ಮ ಬಡ್ಜೆಟ್ಟಿನ 25% ನಾವು ಎಜುಕೇಷನ್ ಮೇಲೆ, 25 ಇಲ್ಲ ಸ್ವಲ್ಪ ಕಮ್ಮಿ ಇದೆ, 17-18% ಇದೆ, ಎಜುಕೇಷನ್ ಮೇಲೇ ಹಾಕ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಎಜುಕೇಷನ್ನ ಪದ್ಧತಿ ಮೊದಲ ಥರ ಇಲ್ಲ ಇವಾಗ. ಭಾಳ ಸಲ ಅನಿಸುತ್ತೆ, ಇಷ್ಟೊಂದು ಶಾಲೆಗಳು, ಇಷ್ಟೊಂದು ಕಾಲೇಜುಗಳು, ಇಷ್ಟೊಂದು ಟೀಚರ್ಗಳು, ಇಷ್ಟೊಂದು ಬಡ್ಜೆಟ್ಟು ನಾವು ಈ ಮಕ್ಕಳಿಗೆ ಹಾಕಿ ಓದುವ ಅನಿವಾರ್ಯತೆ ಮುಂದಿನ ಫ್ಯೂಚರಲ್ಲಿ ಇದೆಯಾ ಅಂತ ಅದನ್ನು ತಿಳ್ಕೊಬೇಕು ನಾವು. ನೋಡ್ರಿ, ನಾನು ನನ್ನ ಹಳ್ಳಿಯಲ್ಲಿ ಓದಿದ ಎಜುಕೇಷನ್ನು ನನಗೆ ಕೆಳಗಡೆ ಹಾಕೊಂಡು ಚೊಣ್ಣಿನೇ ಇರಲಿಲ್ಲ, ದೊಡ್ಡ ಅಂಗಿ ಹಾಕೊಂಡು ನನ್ನ ಎಜುಕೇಷನ್ ಆಗಿದ್ದು. ಇವತ್ತು ಈಗಿನ AI ಬೇಸ್ಡ್ ಎಜುಕೇಷನ್ನಲ್ಲಿ ಆ್ಯಪ್ನಲ್ಲಿ ನಾವು ಏನೇನೋ ತುಂಬಿ ಕಲಿಸ್ತಾ ಇದ್ದೀವಿ. ಬಟ್ ನಾನು ಓದಿದ್ದಕ್ಕೂ ನಾನು ಮಾಡೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ನಾನೇನೋ ಓದಿದ್ದೀನಿ, ನಾನೇನೋ ಬರೀತೀನಿ, ಹರಿತೀನಿ, ನಾನೇನೋ ಆ್ಯಕ್ಟಿಂಗ್ ಮಾಡ್ತೀನಿ, ನನಗೆ ಸಿಕ್ಕ ಉದ್ಯೋಗ, ನೌಕರಿ ಅಥವಾ ಆಫೀಸರು, ಅದು ಓದಿದ್ದಕ್ಕೆ ಸಂಬಂಧನೇ ಇಲ್ಲ
ಅಂದರೆ ಒಂದಷ್ಟು ಇಲ್ಲಿ ನೀವು R&R ಅವರಿದ್ದೀರಿ ಅಥವಾ ಅದು ನಿಮಗೆ ಒಂದಷ್ಟು ಈ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಗೊಂದಲಗಳು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾರೆ. ಅಂದರೆ ಫ್ಯೂಚರ್ ನೀವು ಅಪ್ಡೇಟ್ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದರೆ ಈ ಕಾರಣಕ್ಕಾಗಿ ಅಂದರೆ ಓದುವ ವಿದ್ಯೆಗೂ ಮಾಡುವ ಕೆಲಸಕ್ಕೂ ಮತ್ತು ಓದುವ ರೇಷಿಯೋಗೂ ಮತ್ತು ಪಡೆಯುವ ಉದ್ಯೋಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಔಟ್ಕಮ್ ಏನಿದೆ ಎಜುಕೇಷನ್ದು, ಅದರ ನಂತರ ಉದ್ಯೋಗ ಕೊಡುವಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.